ವೀಕ್ಷಕರೇ, ನಮ್ಮ ಆಡಳಿತ ವ್ಯವಸ್ಥೆ ಸುಧಾರಿಸಬೇಕು ಅಂತಂದರೆ ಕೇವಲ ಮುಖ್ಯಮಂತ್ರಿಗಳು ಮಾತ್ರ ಚುರುಕಾಗಿ ಕೆಲಸ ಮಾಡಿದರೆ ಸಾಕಾಗೋದಿಲ್ಲ. ಬದಲಾಗಿ ಜನಪ್ರತಿನಿಧಿಗಳು, ಮಂತ್ರಿಮಂಡಲ, ಸಚಿವರುಗಳು, ಅಧಿಕಾರಿಗಳು ಇವರೆಲ್ಲರೂ ಕೂಡ ಸಮನ್ವಯದಿಂದ ಕೆಲಸವನ್ನು ಮಾಡಬೇಕಾಗತ್ತೆ. ಸದ್ಯಕ್ಕೆ ಈಗಾಗಲೇ 13 ಜನ ಮಂತ್ರಿಗಳ ಆಯ್ಕೆ ಆಗಿದೆ. ಅದರಲ್ಲಿ ಕೆಲವರು ಮಾತ್ರ ಬಹಳ ಚುರುಕಾಗಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲ ಸಾಲಿನಲ್ಲಿ ಕೃಷ್ಣ ಬೈರೇಗೌಡರು ನಿಲ್ತಾರೆ. ಇವರಂತೂ ಟೊಂಕ ಕಟ್ಟು ನಿಂತು ಬಿಟ್ಟಿದ್ದಾರೆ. ಬೆಂಗಳೂರಿನ ಪಾದಾಚಾರಿ ಮಾರ್ಗವನ್ನು ತೆರವು ಮಾಡೇ ಮಾಡ್ತೀವಿ, ಯಾರೇ ಎಷ್ಟೇ ಒತ್ತಡವನ್ನು ಹಾಕಿಸಿದ್ರು ಕೂಡ ನಾನು ಈ ಕೆಲಸವನ್ನು ಬಿಡಲ್ಲ ಅಂತ ಹೇಳ್ತಾರೆ. ಅದೇ ರೀತಿ ಇನ್ನೊಬ್ಬರು ಸಚಿವರು ಕರಾವಳಿ ಭಾಗದ UT ಖಾದರ್ ಕೂಡ ಅಷ್ಟೇ ಚುರುಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಆರೋಗ್ಯ ಇಲಾಖೆಯ ಜವಾಬ್ದಾರಿಯನ್ನು ವಹಿಸಿಕೊಂಡ ನಂತರ UT ಖಾದರ್ ಅವರು ಆರೋಗ್ಯ ಇಲಾಖೆಯ ಸರ್ಜರಿಗೂ ಕೂಡ ಮುಂದಾಗಿದ್ದಾರೆ. ಅದಲ್ಲದೆ ಆರೋಗ್ಯ ಇಲಾಖೆಯಲ್ಲಿ ಏನೇನು ಬ್ಲೂ ಫಾಲ್ಸ್ ಇದೆಯಲ್ಲ ಅವೆಲ್ಲವನ್ನೂ ಕೂಡ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ರಾತ್ರೋರಾತ್ರಿ ಆಸ್ಪತ್ರೆಗಳಿಗೆ ವಿಸಿಟನ್ನು ಮಾಡ್ತಾರೆ, ಭೇಟಿಯನ್ನು ಮಾಡ್ತಾರೆ. ಮತ್ತು ಕರಾವಳಿ ಭಾಗದ ಎಲ್ಲ ಜಿಲ್ಲೆಗಳಿಗೂ ಕೂಡ ಭೇಟಿಯನ್ನು ಮಾಡಿ ಮಳೆ ಉಸ್ತುವಾರಿ ಇದೆಲ್ಲವನ್ನೂ ಕೂಡ ನೋಡ್ಕೊಳ್ತಾ ಇದ್ದಾರೆ. ಇನ್ನೊಂದು ವಾಗ್ದಾನವನ್ನು UT ಖಾದರ್ ಮಾಡಿದ್ದಾರೆ. ಅದೇನಪ್ಪ ಅಂತಂದರೆ 108 ಆ್ಯಂಬುಲೆನ್ಸ್ ಸೇವೆ ಏನಿದೆಯಲ್ಲ ಇದು ಕೇವಲ 15 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇರುವಂತೆ ನೋಡ್ಕೊಳ್ತೀವಿ. 108 ಸೇವೆ ಗೋಲ್ಡನ್ ಅವರಲ್ಲೇ ನಿಮಗೆ ದೊರೆಯಬೇಕು ಅನ್ನುವ ವಾಗ್ದಾನವನ್ನು ಮಾಡಿದ್ದಾರೆ. ಇದೆಲ್ಲದೂ ಆಗೋದಕ್ಕೆ ಸುಮಾರು 3 ತಿಂಗಳ ಕಾಲಾವಕಾಶ ಬೇಕಂತೆ. ಈಗಾಗಲೇ ರಾಜ್ಯದಲ್ಲಿ 700ರಿಂದ 800 ಆ್ಯಂಬುಲೆನ್ಸ್ಗಳಿದ್ದಾವೆ. ಒಂದು ವೇಳೆ ಆ್ಯಂಬುಲೆನ್ಸ್ಗಳ ಕೊರತೆ ಬಿದ್ದರೆ ಆ್ಯಂಬುಲೆನ್ಸನ್ನು ಕೂಡ ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಆ್ಯಂಬುಲೆನ್ಸ್ ಚಾಲಕ 15 ನಿಮಿಷದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಇರಲಿಲ್ಲ ಅಂತಂದರೆ 5,000 ದಂಡ ಹಾಕ್ತೀವಿ. ಈ 3 ತಿಂಗಳಲ್ಲಿ ಎಲ್ಲ ವ್ಯವಸ್ಥೆ ಸರಿ ಹೋಗುತ್ತೆ. 3 ತಿಂಗಳ ಆದ ನಂತರ ಕೇಂದ್ರದ ಮಾರ್ಗಸೂಚಿ ಪ್ರಕಾರ 20 ನಿಮಿಷದಲ್ಲಿ ಆ್ಯಂಬುಲೆನ್ಸ್ ಮನೆ ಬಾಗಿಲಿಗೆ ಇರಬೇಕಾಗುತ್ತೆ. ಆದರೆ ರಾಜ್ಯ ಸರ್ಕಾರ 15 ನಿಮಿಷದಲ್ಲೇ ಆ್ಯಂಬುಲೆನ್ಸ್ ಮನೆ ಬಾಗಿಲಲ್ಲಿ ಇರುವಂತೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು, ಈ ಇಬ್ಬರು ಅಧಿಕಾರಿಗಳು ಏನು ಕೃಷ್ಣ ಬೈರೇಗೌಡ, UT ಖಾದರ್ ಬಹಳ ಆಕ್ಟಿವ್ ಆಗಿದ್ದಾರೆ ಅಂತ ನನಗನ್ಸುತ್ತೆ. ಉಳಿದ ಮಂತ್ರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ.